ಹಾಯ್, ಹಲೋ, ನಮಸ್ಕಾರ. ನಾನು ಸುಮ್ಮನೆ ಏನೋ ಪದಗಳ ಬಗ್ಗೆ ಬಂಧ, ಸಂಬಂಧ, ಆ ಥರ ಒಂದು ಪದಗಳು ಮತ್ತು ಒಂದು ಸಂಬಂಧಗಳ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಆ ಪದದಲ್ಲೇ ಒಂದೊಂದು ಅರ್ಥ ಇದೆ ಅಂತ ಗೊತ್ತಾಯಿತು. ಸುಮ್ಮನೆ ನಿಮ್ಗೆ ಹೇಳಬೇಕು ಅನ್ನಿಸ್ತು. ಇಂಟ್ರೆಸ್ಟ್ ಇರೋರು ಮಾತ್ರ ಕೇಳಿಸ್ಕೊಳ್ಳಿ. ಆಮೇಲೆ ಏನು ಮಾತಾಡ್ತಾ ಇದ್ದಾಳೆ ಇವಳು ಆ ಥರ ಎಲ್ಲ ಒಬ್ರೊಬ್ರು ಕಮೆಂಟ್ ಇಷ್ಟ ಇಲ್ದಿರೋರು ಕೇಳಿಸ್ಕೊಬೇಡಿ. ಆ ಥರ ಏನೇನೋ ಒಬ್ರೊಬ್ರು ಒಂದೊಂದು ಸರಿ ಕಮೆಂಟ್ ಹಾಕಿರ್ತೀರ. ನಿಮ್ಗೆ ಯಾರಿಗೆ ಇಷ್ಟ ಇದೆಯೋ ಇಂಟ್ರೆಸ್ಟ್ ಇದೆಯೋ ಅವ್ರು ಕೇಳಿಸ್ಕೊಳ್ಳಿ. ಏನನ್ನಿಸ್ತು ಇವಾಗ ಸಂಬಂಧ ಅಲ್ಲಿ ಸಮ್ ಅಂದರೆ ಇವಾಗ ಕೂಡೋದು, ಸಂಬಂಧ ಕೂಡ್ಕೊಂಡಿರೋದು ಸಂಬಂಧ ಆಯಿತಾ. ಆಮೇಲೆ SOME ಸಮ್ ಟೈಮ್ಸ್ ಅಂತೀವಲ್ಲ, ಒಂದೊಂದು ಸಂಬಂಧಗಳು ಏನೋ ಟೈಮ್ಸ್ ಮಾತ್ರ ಬೇಕಾದಾಗ ಯೂಸ್ ಮಾಡ್ಕೋತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಆ ಥರ ಕೆಲವು ಸಂಬಂಧಗಳಿರುತ್ತೆ. ಆಮೇಲೆ ಇವಾಗ ರಿಲೇಷನ್ಶಿಪ್ಸ್, ಎನಿ ರಿಲೇಷನ್ಶಿಪ್ಸ್, ಅದರಲ್ಲಿ ರಿಲೇಷನ್ಶಿಪ್ಪಲ್ಲಿ ಶಿಪ್ ಇದೆ. ಶಿಪ್ಪಿಗೆ ಎಷ್ಟು ಬ್ಯಾಲೆನ್ಸ್ ಇರಬೇಕು, ಆ ಥರ ಒಂದು ಲೈಫಲ್ಲಿ ಬ್ಯಾಲೆನ್ಸ್ ಇರಬೇಕು ಎನಿ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋಕ್ಕೆ ಆಯಿತಾ. ಆಮೇಲೆ ಸಂಸಾರದಲ್ಲಿ ಸಾರ ಇರಬೇಕು. ಸಂಸಾರದಲ್ಲಿ ಪ್ರೀತಿ, ವಿಶ್ವಾಸ, ಒಂದು ಅಫೆಕ್ಷನ್ನು. ಸಂಸಾರದಲ್ಲಿ ಸಾರ ಇಲ್ಲದೆ ಇದ್ದರೆ, ಇವಾಗ ಅಡುಗೆಯಲ್ಲಿ ಉಪ್ಪೇ ಇಲ್ಲದೆ ಇದ್ದರೆ ಉಪ್ಪು ಹುಳಿ ಖಾರ ಇರಬೇಕು. ಸಂಸಾರದಲ್ಲಿ ಸಾರ ಇಲ್ಲದೆ ಇದ್ದರೆ ಸುಮ್ಮನೆ ಸಂಸಾರ ಇರುತ್ತೆ. ಆ ಥರ ಸುಮ್ಮನೆ ನನಗೇನೋ ಒಂದಷ್ಟು ಪದಗಳ ಬಗ್ಗೆ ಹೇಳಬೇಕು ಅನಿಸ್ತು. ಸಂಸಾರಲ್ಲೂ ಅಷ್ಟೇ ನೋಡಿ, ಮತ್ತು ಸಂಸಾರನೂ ಅಷ್ಟೇ ಕೂಡ್ಕೊಂಡಿರೋದು ಸಂಸಾರ, ಮತ್ತು ಒಂದು ಸಾರ ಇರಬೇಕು, ಅದೇ ಸಂಸಾರ. ಆಮೇಲೆ ಅಲ್ಲಿ ಬಂಧನ ಅಂದರೆ ಇವಾಗ 7 ಜನ್ಮದ ಬಂಧನ, ಈ ಬಂಧನ, ಆ ಥರ ಎಲ್ಲ ಹಾಡುಗಳಲ್ಲೆಲ್ಲ ಕೇಳಿದ್ದೀವಿ. ಆ ಬಂಧನಲ್ಲೂ ಕೆಲವು ರೀತಿ ಇರುತ್ತೆ. ಬಂಧನ ಅಂದರೆ ಈಗ ಬಂಧಿಸಿರೋದು, ಒಂದು ಜೈಲ್ ಥರ ಕಟ್ಟಾಕ್ದಂಗೆ, ಅದೊಂಥರ ಒಂದು ಬಂಧನ. ಬಟ್ ಒಳ್ಳೆ ಬಂಧನ ಒಂದು ಬೇರೆ. ಏನೇನೋ ಆ ಥರ ಪದಗಳಲ್ಲೇ ಒಂದೊಂದು ಪದ ಅಲ್ಲಿ ಅರ್ಥ ಇದೆ ಅನಿಸ್ತು. ಸುಮ್ಮನೆ ನಿಮ್ಮ ಹತ್ರ ಹೇಳಬೇಕು ಅನಿಸ್ತು, ಹೇಳಿದೆ. ಬಾಯ್.